ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು ದರ್ಶನ್ ರವರನ್ನ. ದರ್ಶನ್ ಅವರು ನನಗೆ ವಿಷ ಕೊಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಜಡ್ಜ್ಗಳ ಮುಂದೆ ಮಾತನಾಡಿದ್ದಾರೆ. ಇದ್ರೆ ನೆಮ್ಮದಿಯಾಗಿರಬೇಕು ಎಂದಿದ್ದಂತಹ ದರ್ಶನ್ಗೆ ನೆಮ್ಮದಿ ಇಲ್ವಾ ಅಂತ ಹೇಳಿ ಜೈಲಿನಲ್ಲಿ ನರಕ ಯಾತನೆ ಆಗ್ತಾ ಇದೆಯಾ ದರ್ಶನ್ಗೆ? ತನ್ನ ಬಟ್ಟೆ ತಾನೇ ಒಗೆದು ಹಾಕಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಬಂತ. ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇರುವಂತಹ ದರ್ಶನ್ ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೆಮ್ಮದಿ ಇಲ್ಲದೆ ದರ್ಶನ್ ಜೈಲಿನ ಒಳಗಡೆ ಒದ್ದಾಡ್ತಾ ಇದ್ದಾರೆ. ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದಂತಹ ದರ್ಶನ್ಗೆ ನರಕದ ಅನುಭವ ಆಗ್ತಾ ಇದೆ. ನಾನೇನೇ ಕೇಳಿದ್ರು ಕೋರ್ಟ್ ಆದೇಶವನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಮಾತ್ರ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ನಟ ದರ್ಶನ್ ಜೈಲಿನಲ್ಲಿ ತನಗೆ ಆಗ್ತಾ ಇರುವಂತಹ ಅನುಭವಗಳ ಕುರಿತು ಮನವಿಯನ್ನ ಮಾಡಿಕೊಂಡಿದ್ದಾರೆ. ತನ್ನ ಬಟ್ಟೆ ತಾನೇ ಒಗೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಬಟ್ಟೆ ಒಗೆದುಕೊಳ್ಳೋದು ಸಮಸ್ಯೆ ಆಗ್ತಾ ಇಲ್ಲ, ಮತ್ತೆ ಫಂಗಸ್ ಎಲ್ಲ ಕ್ರಿಯೇಟ್ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಮತ್ತೆ ಬಟ್ಟೆಗಳೆಲ್ಲವೂ ಕೂಡ ವಾಸನೆ ಬರ್ತಾ ಇದೆ. ಈ ವಾಸನೆಯನ್ನ ತಡ್ಕೊಂಡು ಬದುಕೋದಕ್ಕಾಗ್ತಾ ಇಲ್ಲ, ಸ್ವಲ್ಪ ವಿಷವನ್ನ ಕೊಟ್ಟುಬಿಡಿ ಅಂತ ಹೇಳಿ ದರ್ಶನ್ ಇದೀಗ ಕೋರ್ಟ್ನ ಮುಂದೆ ಹೇಳಿಕೆಯನ್ನ ಕೊಟ್ಟಿರೋದು. ನಿಜಕ್ಕೂ ಅಷ್ಟರ ಮಟ್ಟಿಗೆ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರಾ ದರ್ಶನ್ ಅಂತ ಹೇಳಿ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಸಹಜವಾಗಿಯೇ ಜೈಲ್ ಅಂದ ತಕ್ಷಣ ಅಲ್ಲಿ ಯಾರೂ ಕೂಡ ರಾಜಾತಿಥ್ಯವನ್ನ ಪಡ್ಕೊಳ್ಳೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ರೂಲ್ಸ್ಗಳಿದ್ದೇ ಇರುತ್ತೆ. ಜೈಲಿನ ರೂಲ್ಸ್ ಏನಿರುತ್ತೋ ಅದನ್ನೆಲ್ಲವನ್ನ ಕೂಡ ಫಾಲೋ ಮಾಡ್ತಾ ಇರ್ತಾರೆ ಅಧಿಕಾರಿಗಳು. ಈಗ ಜೈಲಿನಲ್ಲಿ ನಾನು ಏನೇ ಕೇಳ್ಕೊಂಡ್ರೂ ಕೂಡ ನೀವು ಎಲ್ಲವನ್ನೂ ಕೂಡ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ನೀವು ಕೇಳಿದ್ದೆಲ್ಲವನ್ನೂ ಕೂಡ ನಾವು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ದರ್ಶನ್ ಆರೋಪಗಳ ಸುರಿಮಳೆಯನ್ನೇ ಗೈದಿದ್ದಾರೆ. ನನಗೆ ಮಾತ್ರ ಯಾಕೆ ಈ ರೀತಿ, ಬೇರೆಯವರಿಗೆಲ್ರಿಗೂ ಕೂಡ ಬೇರೆ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರಾ? ಹಾಗಾದರೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾ ಇದ್ದಂತೆ ಸಾಕಷ್ಟು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಅದು ಕೂಡ ದರ್ಶನ್ ಅವರು ಕೇಳ್ಕೊಂಡಿರುವಂತಹ ರೀತಿ ಇದೆಯಲ್ಲ, ನಿಜಕ್ಕೂ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ಯಾಕಾಗಿ ಈ ರೀತಿಯಾಗಿ ಅವರು ವಿಷ ಕೊಡಿ ಅಂತ ಹೇಳಿದ್ರು ಅನ್ನುವಂತಹ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಆದರೆ ಈ ಬಾರಿ ಜೈಲಿನಲ್ಲಿ ಯಾವುದೇ ರೀತಿಯಾದಂತಹ ಸವಲತ್ತುಗಳು ಸಿಗ್ತಾ ಇಲ್ಲ. ಇದರಿಂದ ದರ್ಶನ್ ಹೈರಾಣರಾಗಿ ಹೋದಂತೆ ಕಾಣಿಸ್ತಾ ಇದೆ. ಈ ಕಾರಣದಿಂದಲೇ ದರ್ಶನ್ ಅವರು ಜಡ್ಜ್ ಎದುರು ಬೇಡಿಕೆಯನ್ನ ಇಟ್ಟಿದ್ದಾರೆ. ನನಗೆ ವಿಷ ಕೊಟ್ಬಿಡಿ ಅಂತ ಹೇಳಿ ಆದೇಶಿಸಿ ಅಂತ ಹೇಳಿ ಜಡ್ಜ್ ಎದುರು ಕೇಳ್ಕೊಂಡಿದ್ದಾರೆ. ದರ್ಶನ್ ಬೇಡಿಕೆ ಕೇಳಿ ಒಮ್ಮೆಲೆ ಜಡ್ಜ್ಗೂ ಕೂಡ ಶಾಕ್ ಆಗಿರುತ್ತೆ, ಏನು ಈ ರೀತಿಯಾಗಿ ಕೇಳ್ತಾ ಇದ್ದಾರಲ್ಲ ಅಂತ ಹೇಳಿ. ಅದಕ್ಕೆ ಹಾಗೆಲ್ಲ ಕೇಳಬಾರ್ದು ಅಂತ ಹೇಳಿ ಜಡ್ಜ್ ದರ್ಶನ್ಗೆ ಕಿವಿ ಮಾತನ್ನ ಕೂಡ ಹೇಳಿದ್ದಾರೆ. ಕಳೆದ ವರ್ಷ ಅರೆಸ್ಟ್ ಆಗಿದ್ರು. ಆ ಬಳಿಕ ಅವರಿಗೆ ಕರ್ನಾಟಕ ಹೈಕೋರ್ಟ್ ಜಾಮೀನನ್ನ ಕೊಟ್ಟಿತ್ತು. ಇದನ್ನ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಪ್ರಶ್ನೆಯನ್ನ ಕೂಡ ಮಾಡಿತ್ತು. ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಜಾಮೀನನ್ನ ರದ್ದು ಕೂಡ ಮಾಡಿತ್ತು. ಅಲ್ಲದೆ ಅವರಿಗೆ ಯಾವುದೇ ವಿಶೇಷವಾದಂತಹ ಸವಲತ್ತನ್ನ ಸಿಗಬಾರದು ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು. ಖಾರವಾಗಿಯೇ ರಿಯಾಕ್ಟ್ ಮಾಡಿತ್ತು ಸುಪ್ರೀಂ ಕೋರ್ಟ್. ಹೀಗಾಗಿ ಸದ್ಯಕ್ಕೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹ ದರ್ಶನ್ ವಿಶೇಷ ಸವಲತ್ತು ಸಿಗದೆ ನರಳಾಟವನ್ನ ಅನುಭವಿಸ್ತಾ ಇದ್ದಾರೆ. ಅಲ್ಲಿನ ಕಠಿಣ ನಿಯಮಗಳಿಂದ ನರಕ ಯಾತನೆಯೇ ಉಂಟಾಗ್ತಾ ಇದೆ. ಸಾಮಾನ್ಯವಾಗಿ ಅವರುಗಳು ಸಿನಿಮಾ ಮಾಡುವಂತಹ ಸಂದರ್ಭದಲ್ಲಿ ರಾಜಾರೋಷವಾಗಿರ್ತಾ ಇದ್ರು. ಮನೆಯಲ್ಲಿ ಐಷಾರಾಮಿ ಜೀವನ. ಹೊರಗಡೆ ಎಲ್ಲಿ ಹೋದ್ರು ಅಭಿಮಾನಿಗಳು ದರ್ಶನ್ ಅವರು ಎಲ್ಲಿ ಹೋಗ್ತಾರೋ ಎಲ್ಲಿ ಬರ್ತಾರೋ ಅಲ್ಲೆಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಇರ್ತಾ ಇದ್ರು. ಬಟ್ ಈಗ ಅದ್ಯಾವುದೂ ಇಲ್ಲ ದರ್ಶನ್ಗೆ. ಬಟ್ ಆದರೆ ತನ್ನ ಬಟ್ಟೆ ತಾನೇ ಒಕ್ಕೊಳ್ಬೇಕು, ತಾನೂ ಕೂಡ ಒಂದೇ ಜಾಗದಲ್ಲಿ ಇರಬೇಕು 24 ಗಂಟೆಯೂ ಕೂಡ ಅನ್ನೋದು ಅವರಿಗೆ ಒಂದಷ್ಟು ನರಕವನ್ನು ಈಗಾಗಲೇ ತೋರಿಸ್ಬಿಟ್ಟಿದೆ ದರ್ಶನ್ಗೆ. ಈ ಕಳೆದ 15 ದಿನಗಳಿಂದಲೂ ಕೂಡ ದರ್ಶನ್ಗೆ ಯಾವುದೇ ರೀತಿಯಾದಂತಹ ರಾಜಾತಿಥ್ಯವಿಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ನರಕ ದರ್ಶನ ಆದಂತೆ ಕಾಣಿಸ್ತಾ ಇದೆ. ಹೆಚ್ಚುವರಿ ದಿಂಬೇಕು ಅಂತ ಕೇಳ್ಕೊಂಡಿದ್ರು. ಬೆಡ್ಶೀಟ್ಗಾಗಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು ದರ್ಶನ್. ಈ ಅರ್ಜಿ ವಿಚಾರಣೆ ಕೂಡ ಆಗಿದೆ.
ವಿಡಿಯೋ ಕಾಲ್ ಮೂಲಕ ದರ್ಶನ್ ವಿಚಾರಣೆಗೂ ಕೂಡ ಹಾಜರಾದಂತಹ ಸಂದರ್ಭದಲ್ಲಿ ಆಗ ಅವರು ಮೊದಲಿಗೆ ಕೈ ಎತ್ತಿ ನಾವು ಮಾತನಾಡ್ತೀವಿ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ನಾನು ಮನವಿ ಮಾಡ್ಕೊಳ್ತೀನಿ, ನನ್ನದು ಮನವಿ ಒಂದಿದೆ ಅಂತ ಹೇಳಿ ಮಾತನಾಡುವಂತಹ ಸಂದರ್ಭದಲ್ಲಿ ಮನವಿ ಏನು ಅಂತ ಕೇಳಿದಂತಹ ಸಂದರ್ಭದಲ್ಲಿ ದರ್ಶನ್ ನನಗೆ ಸ್ವಲ್ಪ ವಿಷ ಕೊಟ್ಬಿಡಿ ಅಂತ ಹೇಳಿದ್ದಾರೆ. ನಾನು ಬಿಸಿಲನ್ನು ನೋಡಿ ಆಲ್ಮೋಸ್ಟ್ ತುಂಬ ದಿನಗಳಾಗೋಗ್ಬಿಟ್ಟಿದೆ, ನನ್ನ ಹೊರಗಡೆ ಕೂಡ ಬಿಡ್ತಾ ಇಲ್ಲ, ಅಟ್ಲೀಸ್ಟ್ ಬಿಸಿಲಿನ ಮುಖವನ್ನು ಕೂಡ ನೋಡೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಮತ್ತು ಕೈಯೆಲ್ಲ ಫಂಗಸ್ ಬಂದಿದೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಜಡ್ಜ್ ಮುಂದೆ. ಬೇರೆ ಯಾರಿಗೂ ಬೇಡ, ನನಗೆ ಮಾತ್ರ ಪಾಯ್ಸನನ್ನು ಕೊಟ್ಬಿಡಿ ಅಂತ ಹೇಳಿ ಜಡ್ಜ್ ಮುಂದೆ ಕೇಳ್ಕೊಂಡಿದ್ದಾರೆ ದರ್ಶನ್. ಕೋರ್ಟ್ನಿಂದಲೇ ಈ ಆದೇಶ ನೀಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಜಡ್ಜ್ ಒಂದು ಕ್ಷಣ ಶಾಕಿಗೆ ಒಳಗಾಗಿದ್ದಾರೆ. ಹಾಗೆಲ್ಲ ಮಾಡೋದಕ್ಕೆ ಸಾಧ್ಯವಿಲ್ಲ, ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಹೊರಡಿಸ್ತೀನಿ ಮಧ್ಯಾಹ್ನ 3 ಗಂಟೆಗೆ ಅನ್ನುವಂತಹ ಮಾತುಗಳನ್ನು ಜಡ್ಜ್ ಆಡಿದ್ದಾರೆ. ಸೊ ನಾನೇನು ಕೇಳಿದ್ರು ಕೋರ್ಟ್ನ ಆದೇಶ ತನ್ನಿ ಅಂತ ಹೇಳ್ತಾರೆ. ಪ್ರತಿಯೊಂದಕ್ಕೂ ಕೂಡ ನಾನು ಕೋರ್ಟ್ ಮುಂದೆ ಬರೋದಕ್ಕಾಗುತ್ತಾ, ಅಥವಾ ನಮ್ಮ ವಕೀಲರ ಮೂಲಕ ಮನವಿಯನ್ನು ಈಗಾಗಲೇ ನಾನು ಸಲ್ಲಿಕೆ ಮಾಡಿದ್ದೇನೆ, ಬಟ್ ಆದರೆ ಕಾರಣಾಂತರಗಳಿಂದ ಡೇಟ್ಗಳನ್ನು ಮುಂದೂಡಿಕೆ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಸಹಜವಾಗಿ ಇದು ದರ್ಶನ್ ಅವರ ನೆಮ್ಮದಿಗೆ ಭಂಗವನ್ನು ಉಂಟು ಮಾಡಿದೆ. ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವಂತಹ ಸಾಂಗನ್ನು ಬಿಡುಗಡೆ ಮಾಡಿದ್ರು ಇತ್ತೀಚೆಗೆ ದರ್ಶನ್ ಒಳಗಡೆ ಇದ್ದಂತಹ ಸಂದರ್ಭದಲ್ಲಿ. ಈಗ ನೆಮ್ಮದಿ ಅಲ್ಲ, ಪ್ರತಿನಿತ್ಯ ನರಕವನ್ನು ಅನುಭವಿಸ್ತಾ ಇದ್ದಾರೆ ದರ್ಶನ್ ಒಳಗಡೆ ಇದ್ದುಕೊಂಡು. ನಾನು ಏನು ಕೇಳಿದ್ರು ಆದೇಶ ತೆಗೆದುಕೊಂಡು ಬನ್ನಿ ಕೋರ್ಟ್ನಿಂದ ಅಂತ ಹೇಳ್ತಾ ಇದ್ದಾರೆ. ಹೊರಗಡೆನೂ ಕೂಡ ಬಿಡ್ತಾ ಇಲ್ಲ ನನ್ನ, ಅಟ್ಲೀಸ್ಟ್ ನನಗೆ ಸ್ವಲ್ಪ ವಾಕ್ ಮಾಡಿಕೊಂಡು ಬಿಸಿಲನ್ನು ಕೂಡ ನೋಡೋದಕ್ಕೂ ಕೂಡ ಬಿಟ್ಟಿಲ್ಲ ನನಗೆ ಅಂತ ಹೇಳಿ ಸಮಸ್ಯೆಗಳ ಸುರಿಮಳೆಯನ್ನೇ ಗೈದಿದ್ದಾರೆ. ಬೇರೆಯವರಿಗೆ ಇಲ್ಲದಂತಹ ರೂಲ್ಸ್ ನನಗೆ ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದೀಗ ಜೈಲಾಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಈಗ ಈ ರೀತಿಯಾಗಿ ಆಗ್ತಾ ಇದೆ ದರ್ಶನ್ಗೆ ಅಂತ ಹೇಳಿ, ಯಾಕೆ ಅವರು ನಿಮ್ಮ ಮೇಲೆ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಜಡ್ಜ್ ಕೇಳುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಜೈಲು ಅಧಿಕಾರಿಗಳಿಗೆ ಯಾವ ಆದೇಶವನ್ನು ನೀಡಬೇಕು ಅದನ್ನು ನಾವು ನೀಡ್ತೇವೆ, ನಿಮ್ಮ ಮನವಿಯ ಬಗ್ಗೆ ಮಧ್ಯಾಹ್ನ ಆದೇಶವನ್ನು ಹೊರಡಿಸ್ತೇವೆ ಅಂತ ಹೇಳಿ 3 ಗಂಟೆಗೆ ಮುಂದೂಡಿಕೆಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ದರ್ಶನ್ ಕಣ್ಣೀರು ಹಾಕಿರುವಂಥದ್ದು ನಿಜಕ್ಕೂ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಏನೇ ಸವಾಲುಗಳಿದ್ರೂ ಅದನ್ನು ಎದುರಿಸ್ತಾ ಇದ್ದಂತಹ ಮನುಷ್ಯ ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮತ್ತು ಜನಸಾಮಾನ್ಯರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಅವತ್ತು ರೇಣುಕಾಸ್ವಾಮಿಯವರನ್ನ ಕರೆಸಿ ಅವನಿಗೆ ಒಂದೆರಡು ಬುದ್ಧಿ ಮಾತನ್ನು ಹೇಳಿ ಕಳಿಸಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಒಬ್ಬ ಮೇರು ನಟ, ಅದೆಲ್ಲವನ್ನ ಕೂಡ ಆತ ಯೋಚನೆ ಮಾಡಬೇಕಾಗಿತ್ತು. ಮುಂದೊಂದು ದಿನ ಇದು ನನಗೆ ಯಾವ ರೀತಿಯಾಗಿ ಉರುಳಾಗತ್ತೆ, ಇದು ಯಾವ ರೀತಿಯಾದಂತಹ ಸಂಕಷ್ಟವನ್ನು ತಂದೊಡುತ್ತೆ ಅನ್ನೋದನ್ನು ಅರ್ಥಕೊಳ್ಬೇಕಾಗಿತ್ತು. ಸಿನಿಮಾದಲ್ಲಿ ನಟನೆ ಮಾಡಿದಷ್ಟು ಸುಲಭ ಅಲ್ಲ. ಜೈಲಿನಲ್ಲಿ ಇದ್ದುಕೊಂಡು ಒಂದಷ್ಟು ಸಿನಿಮಾವನ್ನ ಮಾಡಿದ್ದಾರೆ. ಜೈಲಿನ ಒಳಗಡೆ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ ರೀತಿಯಾಗಂತೂ ಜೈಲಿನ ಒಳಗಡೆ ನಡೆಸ್ಕೊಳ್ಳೋದಿಲ್ಲ ಅನ್ನೋದು ಅವರ ಅರಿವಿಗೆ ಇದ್ದಂತೆ ಕಾಣಿಸ್ದಂಗೆ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಯಾವಾಗ ಈಗ ಪರಪ್ಪನ ಅಗ್ರಹಾರದಲ್ಲಿ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೋ ಅದಕ್ಕೆ ಇದೀಗ ಜಡ್ಜ್ಗಳ ಮುಂದೆ ವಿಷವನ್ನ ಕೊಟ್ಬಿಡಿ ಸ್ವಾಮಿ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ದರ್ಶನ್. ಈ ಹಿಂದೆ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಕುಟುಂಬಸ್ಥರಿಗೆ ನೋಡೋದಕ್ಕೆ ಅಂತ ಹೇಳಿ ಅವಕಾಶವನ್ನು ಕೂಡ ನೀಡಲಾಗ್ತಾ ಇತ್ತು. ಆಗಾಗ ಕುಟುಂಬಸ್ಥರು ಕೂಡ ಬಂದು ನೋಡ್ಕೊಂಡು ಹೋಗುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಮತ್ತು ಅವರಿಗೆ ಬೇಕಾದಂತಹ ಫ್ರೆಂಡ್ಸ್ಗಳು, ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ಗಳು ಕೂಡ ಬರ್ತಾ ಇದ್ರು ದರ್ಶನ್ ಅವರನ್ನ ನೋಡೋದಕ್ಕೆ, ಸಮಾಧಾನ ಪಡಿಸುವಂತಹ ಕೆಲಸಗಳಾಗ್ತಾ ಇತ್ತು. ಬಟ್ ಈಗ ಅದ್ಯಾವುದೂ ಆಗ್ತಾ ಇಲ್ಲ.